ಕೆಎಸ್ಸಿಎ ಸದಸ್ಯನಿಂದಲೇ ಐಪಿಎಲ್ ಪಂದ್ಯದ ಬ್ಲ್ಯಾಕ್ ಟಿಕೆಟ್ ದಂಧೆ ನಡೀತಿದೆ. ಆ ದಂಧೆ ಇದೀಗ ಬಟಾಬಯಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಹೋಟೆಲ್ ಕ್ಯಾಪ್ಟನ್ ಜೊತೆ ಸೇರಿ ಕೃತ್ಯ. ಬೆಂಗಳೂರು ಸಿಸಿಬಿ ಕೊಟ್ಟಂತಹ ಮಾಸ್ಟರ್ ಸ್ಟ್ರೋಕ್ನಿಂದ ಈ ದಂಧೆ ಬಯಲಾಗಿದೆ. ಸಿಸಿಬಿ ಡಿಸಿಪಿ ಹರಿಬಾಬು ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆ. ಸಿಸಿಬಿ ಟ್ರ್ಯಾಪ್ಗೆ ಬಿದ್ದ ಲಕ್ಷ್ಮಿ ಕ್ಯಾಟರ್ಸ್ ಕ್ಯಾಪ್ಟನ್, ಅವರ ಹೆಸರು ಚಂದ್ರಶೇಖರ್ ಅಂತ, 15,000 ರೂಪಾಯಿ ಟಿಕೆಟ್ ಅನ್ನ 19,000ಕ್ಕೆ ಮಾರುವಾಗ ಲಾಕ್ ಆಗಿದ್ದಾರೆ. ವಿಚಾರಣೆಯ ವೇಳೆ ಕೆಎಸ್ಸಿಎ ಸದಸ್ಯ ಗಣೇಶ್ ಹರಿಕೇಶ್ ಅವರ ಹೆಸರನ್ನ ಹೇಳಿದ್ದಾರೆ. ಗಣೇಶ್ ಜೊತೆ ಸೇರಿ ಹೆಚ್ಚಿನ ಬೆಲೆಗೆ ಟಿಕೆಟ್ ಮಾರಿದ್ದಾಗಿ ಚಂದ್ರಶೇಖರ್ ಸಿಸಿಬಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ಶಿವಪ್ರಸಾದ್, ಹೇಗ್ ನಡೀತಾ ಇತ್ತು ಈ ದಂಧೆ ಅಂತ ಹೇಳಿ ಸಿಸಿಬಿ ಅಧಿಕಾರಿಗಳಿಗೆ ಹೇಗ್ ಖಚಿತ ಮಾಹಿತಿ ಸಿಕ್ತು ಅಂತ? ಮತ್ತಷ್ಟು ಈ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಹಿಂದಿನಿಂದಲೂ ಕೂಡ IPL ಟಿಕೆಟ್ಗಳು ಕಾಳಸಂತೆಯಲ್ಲಿ ಮಾರಾಟ ಆಗ್ತಿರ್ತಕ್ಕಂಥದ್ದು ಕಂಡು ಬಂದಿರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ಕೂಡ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದರು. ಸಿಸಿಬಿ ಡಿಸಿಪಿ ಹರಿಬಾಬು ನೇತೃತ್ವದ ತಂಡ ಪ್ರಮುಖವಾಗಿ ಕಾರ್ಯಾಚರಣೆ ನಡೆಸಿ ಪ್ರಮುಖ ಆರೋಪಿಗಳು ಯಾರು ಅನ್ನೋದನ್ನು ಪತ್ತೆ ಹಚ್ಚಿದ್ದಾರೆ. ಆ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಪ್ರಮುಖವಾಗಿ 15,000 ಮೌಲ್ಯದ ಟಿಕೆಟ್ಗಳನ್ನು 19,000 ರೂಪಾಯಿಗಳಿಗೆ ಮಾರಾಟವನ್ನು ಮಾಡ್ತಿದ್ರು. ಸುಮಾರು 17 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ಟಿಕೆಟ್ಗಳು ಅವ್ಯವಹಾರ ಆಗಿದೆ ಅಂತೇಳಿ ಈಗಾಗಲೇ ಪ್ರಕರಣದ ತನಿಖೆಯನ್ನು ನಡೆಸಿದಂಥ ಸಿಸಿಬಿ ಪೊಲೀಸರು ಕಂಡುಕೊಂಡಿರ್ತಕ್ಕಂಥ ವಿಚಾರ. ಪ್ರಮುಖವಾಗಿ ಈ ಒಂದು ಕೆಎಸ್ಸಿಎ ಸದಸ್ಯನೇ ಈ ಒಂದು ಕರಾಳ ದಂಧೆಯಲ್ಲಿ ಆತ ಕೂಡ ಭಾಗಿಯಾಗಿದ್ದ, ಪ್ರಮುಖ ಆರೋಪಿಯಾಗಿದ್ದ ಅಂತೇಳಿ ಕಂಡು ಬಂದಿರತಕ್ಕಂಥದ್ದು. ಈಗಾಗಲೇ ಆರೋಪಿ ಪರಾರಿಯಾಗಿದ್ದಾನೆ. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಟಿಕೆಟ್ಗಳನ್ನು ಯಾರ ಮೂಲಕ ಮಾರಾಟ ಮಾಡಲಾಗ್ತಿತ್ತು ಅಂದರೆ ಚಂದ್ರಶೇಖರ್ ಎಂಬಾತ ಏನಿದ್ದಾನೆ, ಈತ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರ್ತಕ್ಕಂಥ ಲಕ್ಷ್ಮಿ ಕೇಟರ್ಸ್ನ ಮಾಲೀಕನಾಗಿರ್ತಕ್ಕಂಥದ್ದು. ಈತನ ಮೂಲಕ ಟಿಕೆಟ್ಗಳನ್ನು ಗಣೇಶ್ ಹರಿಕೇಶ್ ಎಂಬಾತ ಕೆಎಸ್ಸಿಎ ಸದಸ್ಯ ಈತ ಮಾರಾಟವನ್ನು ಮಾಡಿಸಿದ. ಪ್ರಮುಖವಾಗಿ ಇವರು 2 ಕಂಪನಿಗಳ ಮೂಲಕ ಟಿಕೆಟ್ಗಳನ್ನು ಬೈ ಮಾಡ್ತಿದ್ದಾರೆ. ಅಂದರೆ ಈ ಹಿಂದೆ ಮೊದಲನೇ RCB ಮ್ಯಾಚ್ನಲ್ಲೂ ಕೂಡ 81 ಟಿಕೆಟ್ಗಳನ್ನು ಪರ್ಚೇಸ್ ಮಾಡಿ ಕಾಳಸಂತೆಯಲ್ಲಿ ಮಾರಾಟವನ್ನು ಮಾಡ್ತಿದ್ರು. ಚಂದ್ರಶೇಖರ್ ಮೂಲಕ ಈತ ಗಣೇಶ್ ಹರಿಕೇಶ್ ಮಾರಾಟವನ್ನು ಮಾಡಿಸ್ತಿದ್ದ. ಆ ನಂತರದಲ್ಲಿ ಹಿಂದೆ ನಡೆದಂಥ ಪಂದ್ಯ, 2ನೇ ಪಂದ್ಯ ಏನು ನಡೀತು, ಇದರಲ್ಲೂ ಕೂಡ 100 ಟಿಕೆಟ್ಗಳನ್ನು ಅವರು ಬೈ ಮಾಡಿದ್ರು ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಅಂದರೆ ಜೀನಿ ಸಂಸ್ಥೆಯಿಂದ ಟಿಕೆಟ್ಗಳನ್ನು ಬೈ ಮಾಡಿ ಆ ಮೂಲಕ ಮಾರಾಟವನ್ನು ಮಾಡ್ತಿದ್ರು. ಒಟ್ಟಾರೆಯಾಗಿ 17 ಲಕ್ಷ ಮೌಲ್ಯದ ಟಿಕೆಟ್ಗಳನ್ನು ಇವರು ಮಾರಾಟ ಮಾಡ್ತಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಚಂದ್ರಶೇಖರ್ನನ್ನ FIR ಅನ್ನು ರಿಜಿಸ್ಟರ್ ಮಾಡಿ ಸಿಸಿಬಿ ಪೊಲೀಸರು ಎನ್ಕ್ವೈರಿ ಮಾಡ್ತಿರ್ತಕ್ಕಂಥದ್ದು. ತದನಂತರದಲ್ಲಿ ಪ್ರಕರಣ ಹೊರಬರ್ತಿದ್ದಂತೆ ಕೆಎಸ್ಸಿಎ ಸದಸ್ಯರಾಗಿರ್ತಕ್ಕಂಥ ಗಣೇಶ್ ಹರಿಕೇಶ್ ನಾಪತ್ತೆಯಾಗಿದ್ದಾನೆ. ಆತನ ಪತ್ತೆಗೂ ಕೂಡ ಪೊಲೀಸರು ಈಗಾಗಲೇ ಬಲೆಯನ್ನು ಬೀಸಿರ್ತಕ್ಕಂಥದ್ದು. ಮಧುಶ್ರೀ, ಧನ್ಯವಾದ ಶಿವಪ್ರಸಾದ್ ತಮ್ಮ ಮಾಹಿತಿಗಾಗಿ.